ಇದೆ. ಬಸ್ಸಾಗಿ ಇವ್ರು ದಳ, ಇವ್ರು ಕಾಂಗ್ರೆಸ್, ಇವ್ರು ಬಿಜೆಪಿ ಅಂತ ಓಡಾಡ್ತಾ ಇಲ್ಲ. ಆಧಾರ್ ಕಾರ್ಡ್ ತೋರಿಸ್ತೀವಿ, ಇಲ್ಲಿಂದ ಎಲ್ಲಿಂದ ಕರ್ಕೊಂಡು ಹೋಗ್ಬೋದು. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ತಿಪ್ಪೂರಲ್ಲಿ ನೋಡ್ತಾ ಇದ್ವಿ ದೃಶ್ಯ, ಒಂದು ದೃಶ್ಯ. ನಮ್ಗೆ 18-19 ವರ್ಷ ವಯಸ್ಸು. ಬಸ್ ಬಂದ್ರೆ ಇಲ್ಲ ಬುಕ್ಕಿಡೋದು, ಖರ್ಚಿ ಬಿಡೋದು, ಇದು ಯಾರೋ ರೈತರು ಪಕ್ಕದ ಟವಲ್ ಇಸ್ಕೊಂಡು ಸೀಟ್ ಹಾಕೋದು. ಆ ಒಂದು ಸನ್ನಿವೇಶನ ಮೊನ್ನೆ ಹೋಗುವಾಗ ನಾವು ಸಿಗಂದೂರ ನೋಡಿದ್ವಿ. KSRTC ಬಸ್ ಬಂತು ಬೆಂಗಳೂರಿಗೆ. ಮಹಿಳೆಯರು ವ್ಯಾನಿಟಿ ಮ್ಯಾಗಿರೋದು, ಹೆಣ್ಮಕ್ಳು ಮೇಲು ಎದ್ರ ಮೇಲಿರೋ ಮೇಲ್ ತೆಗೆದು ಸೀಟ್ಗೆ ಹಾಕೋದು, ಸೀಟ್ ಇಟ್ಕೊಳಕ. ಅದು ಜ್ಞಾಪಕ ಬಂತು ನಮ್ಗೆ. ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ದೊಡ್ಡಾಪುರದಲ್ಲಿ ಅದೇ ಮಾಡ್ತಾ ಇದ್ವಿ, ತಿಪ್ಪೂರಲ್ಲೂ ಅದೇ ಮಾಡ್ತಾ ಇದ್ವಿ. ಬಹುಶಃ ಕಾಲೇಜಿಗೆ ಹೋಗಿರೋ ಯಾರೋ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ. ಅದರಿಂದ ಏನು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ, ಅದು ಒಳ್ಳೆತನ ಉಳಿಸ್ಕೊಂಡಿದ್ದಾರೆ. ಅಕ್ಕಿ ಎಲ್ಲಾ ಪುಕ್ಷೇಟೆ ಕೊಟ್ಬಿಟ್ರು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಕೆಲಸಗಳಿಗೆ ಬರೋಲ್ಲ ಯಾರು. ಇನ್ನು ಕೆಲಸ ರೈತ ವ್ಯವಸಾಯ ಮಾಡಕ್ಕಾಗಲ್ಲ ಅಂತ ಅಪಪ್ರಚಾರ ಮಾಡಿರು. ಅಕ್ಕಿ ಯಾಕೆ ಕೊಟ್ರಿ? ನಮ್ಮೂರಲ್ಲಿ 40 ವರ್ಷದಿಂದ ಎಷ್ಟು ಮನೆಯಲ್ಲಿ ಪ್ರತಿದಿನ ಅನ್ನ ಮಾಡ್ತಾ ಇದ್ರು ಹೇಳ್ರಿ ಯಾರಾದ್ರೂ? ಈಗ ಶನಿವಾರ ಮಾಡ್ಬೇಕಾಯ್ತು, ಇದು ಸೋಮವಾರ ವಾರಕ್ಕೊಂದಿನ ಮಾಡ್ಬೇಕಾಯ್ತು. ಈಗ ಗೌರಿ ಹಬ್ಬ ಮಾಡಿರೋ ಮಾನವೀಯ ಮಾಡ್ಬೇಕಾಯ್ತು, ಮಾನವೀಯ ಮಾಡಿರೋ ಯುಗಾದಿ ಹಬ್ಬ ಮಾಡ್ಬೇಕಾಯ್ತು. ಇದನ್ನೆಲ್ಲ ಮನಗಂಡು ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ನೆಮ್ಮದಿಯಾಗಿ ಜೀವನ ಮಾಡಲಿ ಅಂತ ಯೋಜನೆ ಕೊಟ್ಟವ್ರೆ ಹೊರತು ನೀವು ಕಾಂಗ್ರೆಸ್ ಓಟ್ ಹಾಕ್ರಿ, ನಮಗೆ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ರಿ, ನಮ್ಮ ಸರ್ಕಾರನೇ ಬರ್ಲಿ ಅನ್ನೋ ದುರುದ್ದೇಶದಿಂದ ಮಾಡಿಲ್ಲ. ಖಂಡಿತ ಅದು ನಿಮ್ಮ ಪ್ರೀತಿ. ಏನೋ ಈ ಯೋಜನೆ ಕೊಟ್ಟಿದ್ದಾರೆ, ನಮ್ಮ ಜೀವನ ಹಸನಾಗಿದೆ, ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ, ನಾವು ಇವರಿಗೆ ಮಾಡಬೇಕು ಸಹಾಯ, ಇವ್ರ ಪರವಾಗಿ ಇರಬೇಕು ಅಂತ ನಿಮ್ಮ ತೀರ್ಮಾನ. ಬಟ್ ವಿರೋಧ ಪಕ್ಷದವರು ಅಪಪ್ರಚಾರ ಮಾಡೋದು ಖಂಡಿತ ಇದೆ. ಸರ್ಕಾರಿ ಕಾರ್ಯಕ್ರಮ, ನಾವು ರಾಜಕೀಯ ಭಾಷಣ ಮಾಡೋದಲ್ಲ. ರಾಜಕೀಯ ಬಂದಾಗ, ಚುನಾವಣೆ ಬಂದಾಗ ರಾಜಕೀಯ ಭಾಷಣ ಮಾಡ್ತೀವಿ. ಅಧಿಕಾರಿಗಳು ಬಂದಿದ್ದಾರೆ, ಯೋಜನೆ ಯಾಕೆ ಕೊಟ್ಟರು ಅಂತ ಹೇಳ್ತಾ ಇದ್ದೀವಿ ನಾವು. ಕರೆಕ್ಟ್. ಎಷ್ಟು ಜನ ಲೈನ್ ಮೆನ್ಗಳು ನನಗೆ ಫೋನ್ ಮಾಡ್ಯವ್ರೆ, 15 ವರ್ಷದಿಂದ ಸರ್ ಲೈನ್ ಮ್ಯಾನ್ ಬಂದವ್ರೆ, ನಮ್ಮ ಮನೆಗೆ ವೈರ್ ಕಟ್ ಮಾಡ್ತಾವ್ರೆ, ಬಿಲ್ ಕಟ್ಟಿಲ್ಲ ಅಂತ ಫೋನ್ ಮಾಡೋರು. ನಾವು ಲೈನ್ ಮ್ಯಾನ್ ಅವ್ರು ಜಗಳ ಮಾಡ್ಬೇಕು, ಜೈತ ಜಗಳ ಮಾಡ್ಬೇಕು, ಕಟ್ತಾರೆ. ಅದೇನು 40 ರೂಪಾಯಿ, 50 ರೂಪಾಯಿ, 70 ರೂಪಾಯಿ, 80 ರೂಪಾಯಿ ಕಟ್ಟೋದು ಅಂದ್ರೆ ವೈರ್ ಕಟ್ ಮಾಡೋರು. ಅವತ್ತು ರಾತ್ರಿ ನೀವು ಲೈಟ್ ಹೊಡಿತಿರಲ್ಲ, ಪಕ್ಕದ ಮನೆಯವ್ರು ನೋಡಿ ಆಡಿಗಳವರು. ಸತ್ಯತಾನೇ ಇದು. ಅದೆಲ್ಲ ತಪ್ಪಿಸೋಕ್ಕೋಸ್ಕರ ಈ ಯೋಜನೆಗಳನ್ನು ಮಾಡಿರೋದು. ಗಂಡಸರು ಇವಾಗ DK ಶಿವಕುಮಾರ್ ಬಸ್ಸು ಹೆಂಗಸರಿಗೆಲ್ಲ ಫ್ರೀ ಬಸ್ಸು ಅಂತ ಅನೌನ್ಸ್ ಮಾಡಿದಾಗ KPCC ಮೀಟಿಂಗ್ ಅಲ್ಲಿ ಯಾರೋ ಒಬ್ಬ ನಮ್ಮ ಚಿತ್ರದುರ್ಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಒಬ್ಬ, ಸರ್ ಗಂಡಸರಿಗೆ ಯಾಕೆ ಮಾಡಲ್ಲ ಅಂದ್ರು. ಅವಾಗ DK ಶಿವಕುಮಾರ್ ಒಂದೇ ಮಾತಾಡಿದ್ರು, ಹೆಂಗಸರು ಕಷ್ಟ ಬಿದ್ದು ಹೊಸ ಮೈ ತೊಳೆದು ಸಗಣಿ ಎತ್ತಿ ಹಾಲಾಗ್ತಾರೆ, ಆ ದುಡ್ಡು ನಿಮ್ಮ ಅಕೌಂಟಿಗೆ ಬರ್ತದೆ, ಸಾಯಂಕಾಲ ಬಾರ ಹೋಗಿ ಕುಂತ್ಕೊಂಡು ಮಜಾ ಮಾಡ್ತೀರ ಗಂಡಸರುಗಳು, ಇನ್ನೂ ತಗೊಂಡು ಬಾರ್ಗೆ ಹೋಗ್ಬಿಡ್ತೀರ, ಸುಮ್ಮನೆ ಬೇಡ ನಿಮ್ಗೆ, ಹೆಣ್ಮಕ್ಳಿಗೆ ಕೊಡೋಣ ಅಂತ ಹೇಳಿದ್ರು. ಆ ಉದ್ದೇಶ ಏನು ಅಂದ್ರೆ ಹೆಣ್ಮಕ್ಳು ನೆಮ್ಮದಿಯಾಗಿರ್ಲಿ, ಸಂತೋಷವಾಗಿರ್ಲಿ. ಈಗ ಕೆಲವು ಕಡೆ ಹಾವೇರಿ ಡಿಸ್ಟಿಕ್ ಒಬ್ಬ ಮಹಿಳೆ ಆ 2,000 ರೂಪಾಯಿ ದುಡ್ಡಲ್ಲಿ ಬೋರ್ ಕೊಡ್ಸಿದ್ದಾರೆ. ನೋಡಿದ್ದೀರಾ? ಟಿವಿನಲ್ಲಿ ನೋಡಿದ್ದೀರಾ? ಪೇಪರ್ ಅಲ್ಲಿ ನೋಡಿದ್ದೀರಾ? ಇನ್ನೊಂದು ತಾಯಿ ಮಗನಿಗೆ ಬೈಕ್ ತೆಗೆಸ್ಕೊಟ್ಟಿದ್ದಾರೆ, ಬೈಕು. ಆತರ ನಾನಾ ತರ ಅನುಕೂಲಗಳು ಆಗ್ತವೆ ಜನಸಾಮಾನ್ಯರಿಗೆ. ಅದನ್ನ ಅಪಪ್ರಚಾರ ಮಾಡ್ತಾರೆ. ದಯವಿಟ್ಟು ಅಪಪ್ರಚಾರ ಕಿವಿ ಕೊಡ್ಬೇಡ್ರಿ. ಇದು ಯಾವ ಒಬ್ಬ ಪಕ್ಷದ ಕಾರ್ಯಕರ್ತರಿಗೆ ಮಾಡಿರೋದಲ್ಲ, ಜನಸಾಮಾನ್ಯರಿಗೆ ಮಾಡಿರೋದು. ಸರ್ಕಾರದ ಯೋಜನೆ ಇದು. ಅಲ್ಲ, ಎಲ್ಲ ಕಾಪಿ ಮಾಡ್ಬಿಟ್ರು. ಈ ಕರ್ನಾಟಕದ ಚುನಾವಣೆ ಆದ್ಮೇಲೆ ಏನ್ ರಾಜ್ಯ ಸರ್ಕಾರ ಚುನಾವಣೆಗಳು ಬಂದು ಎಲ್ಲಾ ಸ್ಟೇಟ್ ಅಲ್ಲೂ ಕಾಪಿ. ಬಿಜೆಪಿಯವರು ಮಾಡಿರೋ, ಬೇರೆ ಪಕ್ಷದವರು ಮಾಡಿರೋ, ಎಲ್ಲಾ ಪಾರ್ಟಿಗಳು ಯೋಜನೆಗಳನ್ನ ಜಾರಿ ತಂದ್ಬಿಟ್ರು. ಏನ್ ಟೀಕೆ ಮಾಡಿದ್ರು ಸಿದ್ದರಾಮಯ್ಯ, DK ಶಿವಕುಮಾರ್ ಯೋಜನೆ ತಗೊಂಬಂದಾಗ ಕರ್ನಾಟಕದಲ್ಲಿ ಏನ್ ವಿರೋಧ ಪಕ್ಷ ಟೀಕೆ ಮಾಡಿದ್ರು, ಇದೇ ಯೋಜನೆನ ಅವರೆಲ್ಲ ಜಾರಿ ತಗೊಂಬಂದ್ರು. ಅದರಿಂದ ದಯವಿಟ್ಟು ನಿಮ್ಗೇನಾದ್ರೂ ಸಮಿತಿ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ, ನಿಮಗೇನಾದ್ರೂ ಈ ಯೋಜನೆಗಳಲ್ಲಿ ಅಡೆತಡೆ ಇದ್ದರೆ, ತೊಂದರೆ ಇದ್ರೆ, ಇಲ್ಲ ಇಲ್ಲೇನ ರೇಷನ್ ಬರೋದೇನೋ ಏರುತ್ತಲಾಗಿದ್ರೆ, ಇಲ್ಲ 2,000 ರೂಪಾಯಿ ಬರೋದೇನೋ ಏರುತ್ತಲಾಗಿ ಯಾವುದೇ ಸಮಸ್ಯೆ ಅಂದ್ರೆ ನೇರವಾಗಿ ಹೇಳ್ಬೋದು. ಅಧಿಕಾರಿ ವರ್ಗದವರೇ ಇಲ್ಲೇ ಸಮಸ್ಯೆ ಬಗೆಹರಿಸಿಕೊಡ್ತಾರೆ. ವಿಶೇಷವಾಗಿ ಈ ಒಂದು ಸಭೆಗೆ ತಿಪ್ಪೂರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದೀರಾ. ಇವರು ಮಹಿಳೆಯರು ಬರ್ಬೇಕಾದ್ರೆ ಅಂಗನವಾಡಿ ಕಾರ್ಯಕರ್ತರ ಪಾತ್ರ ಜಾಸ್ತಿ ಇದೆ ಅಂತ ನನಗೂ ಗೊತ್ತು. ನಿಮ್ಗೆಲ್ಲ ವೈಯಕ್ತಿಕವಾಗಿ ಸಮಿತಿಯ ಪರವಾಗಿ ಅಭಿನಂದನೆಗಳು. ರೇಷನ್ ಕಾರ್ಡ್ ಸಮಸ್ಯೆ ಏನಿದ್ರೆ ಫಸ್ಟ್ ಕೇಳಿ, ಆಮೇಲೆ ಗೃಹಲಕ್ಷ್ಮಿ, ಆಮೇಲೆ ಶಕ್ತಿ ಯೋಜನೆ, ಆಮೇಲೆ ಎಲೆಕ್ಟ್ರಿಕ್, ಆಮೇಲೆ ಯುವ ನಿಧಿ ಲಾಸ್ಟ್. ಈಗ ಫಸ್ಟ್ ರೇಷನ್ ಕಾರ್ಡ್ ಏನ್ ಪ್ರಾಬ್ಲಮ್ ಇದೆ ನಮ್ಮ ಮಹಿಳೆಯರಿಗೆ, ನಮ್ಮ ಬಂಧುಗಳಿಗೆ ಏನಿದೆ ಇಲ್ಲೇ ಸಾಲ್ವ್ ಮಾಡ್ತಾರೆ, ಕೂತಲ್ಲೇ ಸಾಲ್ವ್ ಮಾಡ್ತಾರೆ.
ದಯವಿಟ್ಟು ಕೇಳಿ ಎಲ್ಲ ಮಹಿಳೆಯರು. ಹೋಗಿ ಫುಡ್ ಆಫೀಸಲ್ಲಿ ಕೇಳಿದಕ್ಕೆ ಅದು ಬರುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಂಕಲ್ಲಿ 5 ಬೆಟ್ಟನು ಹೆಬ್ಬೆಟ್ಟು ಇದನ್ನ ತಗೊಂಡ್ರು. ಇಲ್ಲಿ ಬಂದು ನೋಡಿದ್ರೆ ಒಂದು ಹೆಬ್ಬೆಟ್ಟು ಬರ್ತಾನೆ ಇಲ್ಲ. ಹಂಗೆ ಇದ್ರ ಫುಡ್ ಆಫೀಸ್ ಹೋಗಿ ಕೇಳಿದ್ರೆ ನೀವು ಹೋಗಿ ಅಲ್ಲಿ ಕೊಡ್ತಾರೆ ಅಂತಾರೆ. 1 ವರ್ಷ ಆಗಿದೆ ಸರ್, ನಾನು ಫುಲ್ಲು ಓಡಾಡಕ್ಕೆ ಆಗಲ್ಲ ಅಂಥವ್ರನ್ನ ಕರ್ಕೊಂಡು ಹೋಗಿದ್ದೀನಿ. 1 ವರ್ಷ ಆಗಿದೆ ಅವ್ರಿಗೆ ರೇಷನ್ ಬಂದು. ನಿಮ್ದು ರೇಷನ್ ಕಾರ್ಡ್ ಎಷ್ಟು ಜನ ಇದ್ದಾರೆ? ಅದು ನಮ್ಮ ಅತ್ತೆ ಮಾವ ಇದ್ರೆ ಇರೋದು ಅವರೇ. ಇಬ್ರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ತಿದ್ದೀರಾ? ಹ್ಞೂ ಸರ್, ಎಲ್ಲ ಮಾಡಿಸಿದ್ದೀನಿ ಅದು ಅರ್ಥ ಸರ್. ಅದು ಮನೇಲಿದೆ ನಾನು ನಮ್ದು ಫಸ್ಟ್ ನಮ್ಮ ಅತ್ತೆ ಕಾರ್ಡ್ ಇತ್ತು ಸರ್. 5 ಜನ ಇದ್ವಿ. ಈಗ ನಮ್ಮ ಅತ್ತೆ ಡೆತ್ ಆದ್ರು. ಆಮೇಲೆ ನಾನು ಮಾಡಿಸ್ಕೊಂಡೆ ಅದನ್ನ. ಈಗ ನಾನು ಮಾಡಿಸ್ಕೊಂಡಾಗಿಂದ ಹೆಡ್ ಆಫ್ ದಿ ಫ್ಯಾಮಿಲಿ ನಂದು ಬಂದಿದೆ. ಈಗ ಬರ್ತಾ ಇಲ್ಲ ಸರ್ ನನಗೆ ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಮತ್ತೆ ನಮ್ಮ ಆಫೀಸಲ್ಲಿ ಹೋಗಿದ್ವಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ. ಅಲ್ಲಿ ಚೆಕ್ ಮಾಡಿದ್ರು 1 ತಿಂಗಳದ್ದು ಹಾಕಿದ್ದಾರೆ ಸರ್. ನಮ್ಮ ಅತ್ತೆ ಸತ್ತು 2 ವರ್ಷ ಆಗಿದೆ. 1 ಮೇ ತಿಂಗಳದ್ದು 1 ಕಂತು ಬಂದಿದೆ ಅಷ್ಟೇ. ಅದನ್ನು ನಿಮ್ಮ ಅತ್ತೆಯವರ ಹೆಸರಿಗೆ ಬಂದಿಲ್ಲ? ಇಲ್ಲ, ಅದು ನನ್ನ ಹೆಸರಿಗೆ, ನನ್ನ ಬ್ಯಾಂಕ್ಗೆ ಬಂದಿದೆ ಅಷ್ಟೇ ಸರ್. ಸೊ ಅವರು ಅಪ್ಲೈ ಮಾಡಿ ಏನಾದ್ರೂ ತೊಂದರೆ ಇದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅವ್ರ ವೆಬ್ಸೈಟ್ ಕೂಡ ಸೇವಾ ಸಿಂಧು ಆನ್ಲೈನ್ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅಲ್ಲಿ ಹೋಗಿ ಅವ್ರು ಕೂತಲ್ಲೇ ಆ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ, ಜೊತೆಗೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೋಬೇಕು. ಸಪೋಸ್ ಈಗ ಯೋಜನೆ ರಿಜಿಸ್ಟರ್ ಆಗಿರ್ತಾರೆ, 1 ಮಂತ್ ಬಂದಿರುತ್ತೆ, ನೆಕ್ಸ್ಟ್ ಮಂತ್ ಬಂದಿರಲ್ಲ. ಅವಾಗ ನಮ್ಗೆ ಯಾಕೆ ಬರ್ತಿಲ್ಲ ಅನ್ನೋ ಕ್ವಶನ್ ಇದು ಮಾಡ್ಕೋಬಾರ್ದು. ಸೆಲ್ಫ್ ಡಿಕ್ಲರೇಷನ್ ಅಂತ ಮಾಡ್ಕೋಬೇಕು. ನಾವ್ ಯಾವ್ದೇ ಜಾಬಿಗೆ ಹೋಗ್ತಾ ಇಲ್ಲ, ಸೊ ನಾವ್ ಇನ್ನೂ ಟ್ರೈನಿಂಗ್ ತಗೋತಿದ್ದೀವಿ ಅಥವಾ ಇನ್ನೂ ಜಾಬ್ ಇಲ್ಲದೆ ಇದೀವಿ ಅನ್ನೋ ಒಂದು ಇದನ್ನ ಅವರು ಡಿಕ್ಲರೇಷನ್ ಮಾಡ್ಕೋಬೇಕಾಗತ್ತೆ. ಸೊ ಜೊತೆಗೆ ಯುವನಿಧಿ ಪ್ಲಸ್ ಯೋಜನೆ ಅಂತ ಹೇಳಿ ಸರ್ಕಾರದಿಂದ ತರಬೇತಿ ಕಾರ್ಯಕ್ರಮಗಳನ್ನ ಶಾರ್ಟ್ ಟರ್ಮ್ ಕೋರ್ಸಸ್ ನ ಹಮ್ಮಿಕೊಂಡಿದೆ. ಸೊ ಅದರಲ್ಲಿ ITI ಕಾಲೇಜಸ್ ಅಲ್ಲಿ ದೇವನಹಳ್ಳಿನಲ್ಲಿ CNC ಟರ್ನಿಂಗ್, ಮೆಕ್ಯಾನಿಕಲ್ ಎಲೆಕ್ಟ್ರಿಕ್ ವೆಹಿಕಲ್, ಪ್ಲಂಬಿಂಗ್ ಟೆಕ್ನಿಷಿಯನ್, ಏರೋಸ್ಪೇಸ್ ಸ್ಟ್ರಕ್ಚರ್ ಅಸೆಂಬ್ಲಿ ಅಂತ. ದೊಡ್ಡಬಳ್ಳಾಪುರ ITI ಕಾಲೇಜಲ್ಲಿ ಬ್ಯಾಟರಿ ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಿಷಿಯನ್. ಸೊ ಹೊಸಕೋಟೆನಲ್ಲಿ ಅಡ್ವಾನ್ಸ್ ಪ್ಲಂಬಿಂಗ್, ಬ್ಯಾಟರಿ ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಿಷಿಯನ್, ಮೆಕ್ಯಾನಿಕ್ ಎಲೆಕ್ಟ್ರಿಕಲ್ ವೆಹಿಕಲ್ ಜೂನಿಯರ್ ಟೆಕ್ನಿಷಿಯನ್ ಅಂತ ಇದೆ. ಜೊತೆಗೆ ರಿಸೈಡ್ ಮತ್ತೆ ಆರ್ಸೈಡ್ ಅದರಲ್ಲಿ ಮಹಿಳೆಯರೇ ಆಗಿರ್ಬೋದು ಅಥವಾ ಕೆಲವೊಂದು ಯುವಕರು ಇರ್ತಾರೆ, ನಾನು ಓದಿಲ್ಲ, ಪದವಿ ಮುಗಿಸಿಲ್ಲ, ನನ್ಗೇನು ಇಲ್ವಾ ಅಂದ್ರೆ ಅವ್ರಿಗೂ ಕೂಡ ಇದೆ. ಸೊ ಅವ್ರು ಬಂದು ಮೊಬೈಲ್ ರಿಪೇರು, ಫೋಟೋಗ್ರಫಿ, ವಿಡಿಯೋಗ್ರಫಿ, 2-wheeler ಮೆಕ್ಯಾನಿಕ್, CCTV ಟೆಕ್ನಿಷಿಯನ್, ಮೊಬೈಲ್ DTP, ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್, ಜೊತೆಗೆ ಮಹಿಳೆಯರಿಗೆ ಬೇಕರಿ ತರಬೇತಿ, ಸ್ಪೈಸಸ್ ಮೇಕಿಂಗ್. ಸೊ ಇಬ್ರು ರಿಲೇಟೆಡ್ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಸರ್ಕಾರ. ಇದೆಲ್ಲ ಸದುಪಯೋಗ ಪಡಿಸ್ಕೊಬೇಕಂತ ಕೇಳ್ಕೊಳ್ತೀವಿ. ತರಬೇತಿಗಳಿಗೆ ಏನಾದ್ರು ರಿಜಿಸ್ಟರ್ ಆದ್ರೆ ನಮ್ಗೆ 3000 ಬರೋದು ನಿಂತೋಗ್ಬಿಡತ್ತೇನೋ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಸೊ ಇಲ್ಲ, ಸೊ ಅವರಿಗೆ ಇದು ಏನೇ ಕೋರ್ಸಸ್ ಇದೆ, ಈ ಕೋರ್ಸಸ್ ಗಳಿಗೆ ರಿಜಿಸ್ಟ್ರೇಷನ್ ಫ್ರೀ ಆಗಿದೆ, ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಅದು ಸ್ಕಿಲ್ ಮಿಷನ್ ಆನ್ಲೈನ್ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಅವ್ರು ಕೂತಲ್ಲೇ ರಿಜಿಸ್ಟ್ರೇಷನ್ ಆಗ್ಬೋದು. ಸೊ ಅವರು ಯಾವ ತಾಲೂಕು, ನಮ್ಗೆ ದೇವನಹಳ್ಳಿ ಬೇಕು, ದೊಡ್ಡಬಳ್ಳಾಪುರ ಬೇಕಿಲ್ಲ, ನೆಲಮಂಗಲ, ಸೊ ಯಾವ ತಾಲೂಕು ಇನ್ಸ್ಟಿಟ್ಯೂಟ್ ಆದ್ರೂ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಅಲ್ಲಿ ಹೋಗಿ ತರಬೇತಿಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ತಗೊಂಡು ತರಬೇತಿಯನ್ನ ಪಡ್ಕೊಂಡು, ಜೊತೆಗೆ ತರಬೇತಿ ಪಡ್ಕೊಂಡ ನಂತರ ಅವರಿಗೆ ಜಾಬ್ ನಾವೇ ಪ್ಲೇಸ್ಮೆಂಟ್ ಕೂಡ ಮಾಡಿಸ್ಕೊಡ್ತೀವಿ. ಇದೆಲ್ಲ ಫ್ರೀ ಆಗಿರುತ್ತೆ. ಸೊ ಇದನ್ನ ಸದುಪಯೋಗ ಪಡ್ಕೊಳ್ಳಿ. ಎಸ್ಪೆಷಲಿ ಅಂಗನವಾಡಿ ಕಾರ್ಯಕರ್ತೆ ಇರ್ಬೋದು, ಆಶಾ ಕಾರ್ಯಕರ್ತೆಯರು ಇರ್ಬೋದು, ಇವ್ರು ಪ್ರತಿ ಮಕ್ಕಳಿಗೂ ಈ ಮಾಹಿತಿನ ತಲುಪಿಸ್ಬೇಕು ಅಂತ ಕೇಳ್ತೀವಿ. ಇವಾಗ ನೀವು ಪ್ರತಿಯೊಬ್ರು ಆಧಾರ್ ಕಾರ್ಡ್ ಇಟ್ಕೊಂಡು ಫ್ರೀಯಾಗಿ ಓಡಾಡಿರ್ತೀರಾ. ಇದರಿಂದ ಯಾರು ವಂಚಿತರಾಗಿಲ್ಲ. ಪ್ರತಿಯೊಬ್ರು ಒಬ್ಬರಲ್ಲ ಒಬ್ಬರಾದ್ರೂ ಓಡಾಡಿರ್ತೀರಾ. ಯಾರು ಒಬ್ರು ಓಡಾಡಿಲ್ಲ ಅಂತ ಹೇಳಕ್ಕೆ ಆಗಲ್ಲ. ನಿಮ್ಗೆ ಏನಾದ್ರು ಬೇರೆ ಏನಾದ್ರು ಸಮಸ್ಯೆ ಇದ್ರೆ ಇಲ್ಲಿ ಹೇಳ್ಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಲಕ್ಷ್ಮಿ ಅಂತ. ನಮ್ಮ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯು ನಮ್ಮ ಇಲಾಖೆ ವತಿಯಿಂದ ಕುಟುಂಬದ ಯಜಮಾನಿಗೆ 2000 ನೀಡ್ತಕ್ಕಂಥ ಒಂದು ಯೋಜನೆ. 24 ಕಂತುಗಳಲ್ಲಿ ಇದುವರೆಗೂ ಸಹ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರಿಗೆ 24 ಕಂತುಗಳಲ್ಲಿ ಹಣ ಬಿಡುಗಡೆಯಾಗಿದೆ. 25ನೇ ಕಂತು ಅಕ್ಟೋಬರ್ ಬಂದು ಕೆಲವು ಅಕೌಂಟ್ಗಳಿಗೆ ಮಾತ್ರ ಜಮೆ ಆಗಿದೆ, ಇನ್ನು ಉಳಿಕೆ ಇದೆ. ಹಂತವಾಗಿ ಈ ಅಮೌಂಟ್ ಅನ್ನು ಸಹ ನಾವು ಕ್ರೆಡಿಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಇದುವರೆಗೂ ನಮ್ಮ ಒಂದು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ 13,82,000
ಅಪ್ಲಿಕೇಶನ್ದಾರರಿದ್ದಾರೆ, ಅಪ್ಲಿಕೇಶನ್ ಹಾಕಿದ್ದಾರೆ. ಅವ್ರಿಗೆ 276 ಕೋಟಿ 55 ಲಕ್ಷ ಹಣ ಸಹ ಅದರ ಅಕೌಂಟ್ಗೆ ಜಮೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಲೋಪದೋಷಗಳು ಇದ್ರೆ, ದುಡ್ಡು ಬರದೇ ಇದ್ರೆ ಇಲ್ಲಿ ಮೇಡಮ್ ಅವರಿದ್ದಾರೆ, ಅವರು ಚೆಕ್ ಮಾಡ್ತಾರೆ. ನಿಮ್ಮ ರೇಷನ್ ಕಾರ್ಡ್ ಅನ್ನ ತರಬೇಕು, ಚೆಕ್ ಮಾಡಿ ಅವ್ರು ಏನ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಕೆಲವೊಂದು IT ರಿಟರ್ನ್ ಅಂದ್ರೆ ಏನಾದ್ರೂ ನೀವು ಇನ್ಕಮ್ ಟ್ಯಾಕ್ಸ್ ಏನಾದ್ರೂ ಕಟ್ತಿದ್ರಿ ಅಂತಂದ್ರೆ ಈ ಯೋಜನೆಗೆ ಒಳಪಡೋದಿಲ್ಲ. ಆತರ ಏನಾದ್ರೂ ಸಮಸ್ಯೆ ಇರೋದು ಹೊರತುಪಡಿಸಿ 62,838 ಫಲಾನುಭವಿಗಳಿಗೆ ನಾವು ಹಣನ ಜಮೆ ಮಾಡ್ತಾ ಇದ್ದೀವಿ. ಏನಾದ್ರೂ ಆತರ ಲೋಪದೋಷ ಇದ್ರೆ ತಿಳಿಸ್ಬೋದು. ನಾವು ಗೃಹಲಕ್ಷ್ಮಿ ದುಡ್ಡನ್ನ ನಾವು ಒಂದೊಂದ್ಸತಿ ತಗೊಂಡಿಲ್ಲ. ನಾನು ತಗೊಂಡು ನನ್ನ ಸ್ವಂತಕ್ಕೆ ಅಂತ ₹1 ಬಳಸ್ಕೊಂಡಿಲ್ಲ. ನಮ್ಮ ಊರಿಂದ ದೇವಸ್ಥಾನಕ್ಕೋಸ್ಕರ ಕೊಟ್ಟಿದ್ದೀನಿ. ಬೇರೆ ದೇವಸ್ಥಾನ ಕಟ್ಟೋರ್ಗೆ ನಾನು ಹೇಳ್ಕೊಂಬಾರ್ದು ನಾವು ಕೊಟ್ಟಿರೋದನ್ನ, ಆದ್ರೂ ದೇವಸ್ಥಾನಕ್ಕೋಸ್ಕರ ಕೊಟ್ಟಿದ್ದೀನಿ. ನಾನು ₹1 ನನ್ನ ಸ್ವಂತಕ್ಕೆ ಅಂತ ಬಳಸ್ಕೊಂಡಿಲ್ಲ. ಮುಂದೆ ಬರೋದು ಅಷ್ಟೇ, ಯಾರಾದ್ರೂ ನಿರಾಶ್ರಿತರು ಇರ್ತಾರಲ್ವಾ, ಅಂಗವಿಕಲರು ಮತ್ತೆ ವಯಸ್ಸಾದಂತ ವೃದ್ಧರಿಗೆ ಕೊಡ್ಬೇಕು ಅಂತ ನಾನು ಅನ್ಸ್ಕೊಂಡಿದ್ದೀನಿ. ಇದರಿಂದ ನನ್ಗೆ ತುಂಬಾ ಖುಷಿ ಇದೆ. ಇದರಿಂದ ನಮ್ಮ ಹೆಣ್ಮಕ್ಳುಗಳಿಗೆ ಅದರಲ್ಲಿ ಕೆಲವೊಂದು ಜನಗಳು ಅದ್ರಲ್ಲಿ ಒಡವೆ ಮಾಡಿಸ್ಕೊಂಡಿದ್ದಾರೆ, ತುಂಬಾ ಏನೇನೋ ಅನುಕೂಲ ಮಾಡ್ಕೊಂಡಿದ್ದಾರೆ. ನಾನು ಇಷ್ಟು ಅನುಕೂಲ ಮಾಡ್ಕೊಂಡಿದ್ದೀನಿ ಹೇಳಕ್ಕೆ ತುಂಬಾ ಖುಷಿ ಪಡ್ತೀನಿ. ಏನ್ ಇವತ್ತು ₹2,000 ಪ್ರತಿ ತಿಂಗಳು ಏನ್ ದುಡ್ಡು ಅಂತ ಇದೀವಿ, ಇದರಿಂದ 24 ಕಂತು ಅಂದ್ರೆ 48,000 ಆಯ್ತು. ಈ ₹48,000 ನೀವು ಏನ್ ಮಾಡಿದ್ರಿ ಅಂತ, ಏನ್ ಮಾಡಿದ್ರೆ ಅದನ್ನೇ ಹೇಳಿ. ಈಗ ಅಕ್ಕವ್ರು ಹೇಳಿದ್ರು ನಾನು ದೇವಸ್ಥಾನಕ್ಕೆ ನಿರಾಶ್ರಿತ ಸಹಾಯ ಮಾಡ್ತೀನಿ ಅಂತ. ಈಗ ಫ್ರಿಡ್ಜ್ ತಗೊಂಡಿರೋರವ್ರೆ, ಮಕ್ಕಳಿಗೆ ಸ್ಕೂಟರ್ ಕೊಡಿಸಿರೋರವ್ರೆ, ಮನೆ ಕಟ್ಕೊಡ್ಲಿಕ್ಕೆ ಬಳಸ್ಕೊಂಡಿರೋರವ್ರೆ, ಕುರಿ ಶೆಡ್ ಮಾಡ್ಕೊಂಡಿರೋರವ್ರೆ, ಕುರಿಗಳು ತಗೊಂಡಿರೋರವ್ರೆ, ಹಸು ತಗೊಂಡಿರೋರವ್ರೆ. ಈ ರೀತಿ ತಾವು ಏನಕ್ಕೆ ಬಳಕೆಯನ್ನು ಮಾಡ್ಕೊಂಡಿದ್ದೀರಿ ಅದನ್ನ ಅದೇ ರೀತಿ ಹೇಳಿ, ಏನು ತೊಂದರೆ ಇಲ್ಲ. ನನ್ನ ಹೆಸರು ಪವಿತ್ರ, ನಮ್ಮೂರು ಗುಂಡ್ಸಂದ್ರ. ನಾವೆಲ್ಲ ಕುಟುಂಬದಲ್ಲೇ ಇದ್ದೀವಿ. ನಮ್ಮ ಯಜಮಾನ್ರು ಮತ್ತೆ ನಮ್ಮ ಭಾವ. ಮೊದಲು ನಮ್ಮ ಅತ್ತೆಗೆ ಬರ್ತಿತ್ತು ಗೃಹಲಕ್ಷ್ಮಿ ಹಣ. ನಮ್ಮ ಅತ್ತೆ 2 ವರ್ಷದಿಂದ ತೀರೋದ್ರು. ಅವರು ತೀರೋಗಿದ ನಂತರ ನಮ್ಮ ಅಕ್ಕ ಅಂದ್ರೆ ನಮ್ಮ ಮನೆಗೆ ದೊಡ್ಡ ಸೊಸೆ ಅವ್ರಿಗೆ ಮಾಡಿಸಿದ್ವಿ. ಈಗ ಅವ್ರಿಗೆ ಬರ್ತಾ ಇದೆ. ಅದನ್ನ ನನ್ನ ಮಕ್ಕಳಿಗೆ ಎಜುಕೇಶನ್ಗೆ ಬಳಸ್ಕೊಂತಾ ಇದ್ದೀವಿ. ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಜಾರಿಗೆ ತಂದಿದ್ದಾರೆ. ಈ ಒಂದು ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು. ಯಾರು ಫಲಾನುಭವಿಗಳಿದ್ದಾರೆ ಅವರು ವಂಚಿತರಾಗಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ಈ ಯೋಜನೆಗಳು ತಲುಪಬೇಕು ಅಂತ ಹೇಳಿ ನಾವು ಕೂಡ ಇವತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳೊಂದಿಗೆ ಈ ಒಂದು ಪಂಚಾಯಿತಿಗೆ ಆಗಮಿಸಿದ್ದೀವಿ. ತಾವೆಲ್ಲರೂ ಕೂಡ ಇಷ್ಟೊತ್ತು ಎಲ್ಲ ಯೋಜನೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳು ತಮ್ಮ ಪರಿಚಯವನ್ನು ಮಾಡಿಕೊಂಡು ಯೋಜನೆಗಳ ಬಗ್ಗೆ ಹೇಳಿ ತಮ್ಮ ಸಮಸ್ಯೆಗಳನ್ನು ಕೂಡ ಆಲಿಸಿ ತಮಗೆ ಪರಿಹಾರವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡೋದು. ಸರ್ಕಾರ ಯಾಕೆ ಈ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದ್ರು, ಇದರ ಅವಶ್ಯಕತೆ ಇತ್ತ ಅಂತದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಯಾಕೆ ಈ ಯೋಜನೆಗಳನ್ನ ಸರ್ಕಾರದವರು ಜಾರಿಗೆ ತಂದ್ರು, ಯಾರು ಬಡವರಿದ್ದಾರೆ, ಹಿಂದುಳಿದವರಿದ್ದಾರೆ, ತುಳಿತಕ್ಕೊಳಗಾಗಿದ್ದಾರೆ, ನಿರ್ಗತಿಕರಿದ್ದಾರೆ, ಅವರು ಕೂಡ ಮೇಲ್ವರ್ಗಕ್ಕೆ ಬರಬೇಕು, ಅವರಲ್ಲೂ ಕೂಡ ಸಮಾನತೆಯನ್ನ ಕಾಣಬೇಕು, ಅವರು ಕೂಡ ಒಂದು ಮುಖ್ಯವಾಹಿನಿಗೆ ಬರಬೇಕು, ಅವರ ಮುಖದಲ್ಲೂ ಕೂಡ ಒಂದು ಸಂತೋಷವನ್ನ ನಗುವನ್ನ ಕಾಣಬೇಕು ಅಂತ ಹೊರಗಂಡಂತ ಈ ಸರ್ಕಾರ ಇವತ್ತು ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂತು. ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ಕೂಡ ಹೆಣ್ಣು ಈ ದೇಶದ ಕಣ್ಣು, ಹೆಣ್ಣು ಮನೆ ಕುಟುಂಬದ ಕಣ್ಣು, ಈ ದೇಶದ ನಾರಿ ಅಂತೇಳಿ ಎಲ್ಲ ವ್ಯಾಖ್ಯಾನವನ್ನ ಮಾಡ್ಕೊಂಡ್ ಬಂದ್ರು. ಇವತ್ತು ನಿಜವಾಗ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ, ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ಯಾವ್ದಾದ್ರು ಸರ್ಕಾರ ಇದ್ರೆ ಇವತ್ತಿನ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಅಂತ ಹೇಳಿಕ್ಕೆ ಬಯಸ್ತೇನೆ. ನಿಜ ಅಲ್ವಾ? ಶಕ್ತಿ ಸಿಕ್ಕಿದೆಯಾ ಇಲ್ವಾ ನಿಮ್ಗೆ? ಇವತ್ತು ಅನ್ನಭಾಗ್ಯ ಯೋಜನೆಯನ್ನು ನಾವು ಆ ಬಗ್ಗೆ ಮಾತಾಡೋಣ. ಇವತ್ತು ನಾವು ಇರೋದ್ರಲ್ಲಿ ಈ ಭಾಗದ ಜನ ಪರವಾಗಿಲ್ಲ. ಉತ್ತರ ಕರ್ನಾಟಕದ ಕಡೆ ಹೋದ್ರೆ ಬಡತನ ಕಿತ್ತು ತಿಂತಿದೆ ಪಾಪ. ಇವತ್ತು ನಮ್ಮ ತಿಪ್ಪೂರಲ್ಲಿ ಎಲ್ಲರೂ ಮನೆ ಕಟ್ತಾ ಇದ್ರೆ ನೋಡಿ ನೀವು, ಯಾರೋ ಊರಲ್ಲಿ ಒಬ್ರು ಗಾರೆ ಮೇಸ್ತ್ರಿ ಎಲ್ಪರ್ ನಮ್ಮೂರ್ನವರು. ಇನ್ನು ಉಳಿದವರೆಲ್ಲ ಪಾಪ ಗುಲ್ಬರ್ಗದ ಕಡೆಯಿಂದ ಬಂದಿರ್ತಕ್ಕಂಥ, ಉತ್ತರ ಕರ್ನಾಟಕದಿಂದ ಬಂದಿರ್ತಕ್ಕಂಥ ಜನ. ಇವತ್ತು ಅವ್ರ ಮಕ್ಕಳನ್ನ ತೂಗುಯಾಲೆಗೆ ಒಂದು ಮರಕ್ಕೆ ಒಂದು ಸೀರೆ ಹಾಕ್ಬಿಟ್ಟು ಜೋಕಾಲಿ ಹಾಕ್ಬಿಟ್ಟು ಮಗುನ ಅಲ್ಲೇ ಮಲಗಿಸಿರ್ತಾರೆ.
ಇವತ್ತು ಆ ಕೆಲಸಗಳನ್ನ ಮಾಡ್ಕೊಂಡು ಇವತ್ತು ಬಂದಿದ್ದಾರೆ. ತುಂಬಾನೇ ಕಷ್ಟ ಇದೆ. ಇವತ್ತು ನಮ್ಮ ಕಡೆ ಕೂಡ ಯಾರು ಗದ್ದೆಗಳು ಮಾಡ್ತಿಲ್ಲ. ಎಲ್ಲರ ಮನೇಲಿ ಅಕ್ಕಿ ಇದೆಯಲ್ವ, ಇವತ್ತು 10 kg ಅಕ್ಕಿಯನ್ನು ಕೊಡ್ತಕ್ಕಂಥ ಈ ಒಂದು ಸರ್ಕಾರದಿಂದ ಇವತ್ತು ಎಲ್ಲರ ಮನೆಯಲ್ಲೂ ಕೂಡ ಅಕ್ಕಿ ಇದೆ. ಎಲ್ಲರೂ ಕೂಡ ಅನ್ನವನ್ನ ಮಾಡ್ತಿದ್ದೀವಿ. ಯಾರು ಕೂಡ ಉಪವಾಸ ಮರೆತಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಅಕ್ಕಿ ಮೂಟೆ ಇದೆಯಲ್ವಾ, ಸಾಕಾಗ್ತಿ ಇದೆ. ಅಕ್ಕಿ 10 kg ಬೇಕಾ? ಇನ್ನೂನು 10 kg ಸಾಕಾಗಿದೆಯಲ್ವಾ? ಸರ್ಕಾರ ತಂದಿರ್ತಕ್ಕಂಥ ಈ ಯೋಜನೆ ನಿಮ್ಗೆಲ್ರಿಗೂ ಖುಷಿ ಇದೆಯಾ? ಖುಷಿ ಇದೆಯಾ? ಇವತ್ತು ಈ ಒಂದು ಯೋಜನೆ ಜಾರಿಗೆ ತಂದಾಗಿಂದ ಕೂಡ ಇವತ್ತು ಯಾರು ಕೂಡ ಉಪವಾಸ ಮರೆತಿಲ್ಲ. ಇವತ್ತು ಆ ಒಂದು ಮಕ್ಕಳಿಗೆ ಆ ಒಂದು ಯೋಜನೆಯನ್ನ ತಂದಾಗಿಂದ ಪ್ರತಿಯೊಬ್ಬರಿಗೂ ಕೂಡ 10 kg ಅಕ್ಕಿ ಸಿಗ್ತಿದೆ. ನಿಮ್ಗೆ ರೇಷನ್ ಕಾರ್ಡ್ ಸಮಸ್ಯೆ ಆಗಿದ್ರೆ ಕೂಡ ತಾವು ಹೇಳ್ಕೊಬಹುದು. ಸ್ಥಳದಲ್ಲಿ ಅದೊಂದು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಆಹಾರ ಶಿರಸ್ತೇದಾರರು ಮಾಡ್ತಿದ್ದಾರೆ. ಒಬ್ರು ಯಾರೋ ಹೇಳಿದ್ರು, ಅಂಗನವಾಡಿ ಟೀಚರ್ ರೇಷನ್ ಕಾರ್ಡ್ ಅಲ್ಲಿ ಡೆತ್ ಸರ್ಟಿಫಿಕೇಟ್ ನಮ್ಮ ಅತ್ತೆ ತೀರ್ಕೊಂಡು 2 ವರ್ಷ ಆಗಿದೆ, ನಾನು ಗೃಹಲಕ್ಷ್ಮಿ ಯೋಜನೆಯನ್ನ ಮಾಡಿಸಿದ್ದೀನಿ, ನನಗೆ ಬರ್ತಿಲ್ಲ ಅಂತ. ನೀವು ಈ ಯೋಜನೆಯನ್ನ ಪಡ್ಕೊಬೇಕಾದಂತ ಗೃಹಲಕ್ಷ್ಮಿ ಯೋಜನೆಯನ್ನ ಪಡ್ಕೊಬೇಕಾದ್ರೆ ನಿಮಗೆ ಮುಖ್ಯವಾಗಿ ರೇಷನ್ ಕಾರ್ಡ್ ಇರಬೇಕು. ಆ ರೇಷನ್ ಕಾರ್ಡ್ ಅಲ್ಲಿ ನೀವು ಮನೆ ಯಜಮಾನಿ ಆಗಿರ್ಬೇಕು. ನಿಮ್ಮ ಅತ್ತೆ ಯಾರಾದ್ರೂ ತೀರ್ಕೊಂಡಂತ ಸಂದರ್ಭದಲ್ಲಿ ನೀವು ಕೂಡಲೇ ನಿಮ್ಮ ಒಂದು ಅತ್ತೆಯ ಒಂದು ಮರಣ ಪ್ರಮಾಣ ಪತ್ರವನ್ನ ಆಹಾರ ಇಲಾಖೆಯವ್ರಿಗೆ ಕೊಟ್ಟು ಆಹಾರ ಇಲಾಖೆಯಲ್ಲಿ ಮನೆ ಯಜಮಾನಿಯನ್ನ ಬದಲಾಯಿಸ್ಕೊಬೇಕು. ಬದಲಾಯಿಸ್ಕೊಂಡ ನಂತರ ನೀವು ಅರ್ಜಿ ಹಾಕೊಡ್ಲಿಕ್ಕೆ ಸಾಧ್ಯ. ನೀವು ಅರ್ಜಿ ಹಾಕೊಂಡ ನಂತರನೇ ನಿಮ್ಗೆ ಒಂದು ಯೋಜನೆ ನಿಮ್ಗೆ ಬರುವಂತದ್ದು. ಈಗ ತೀರ್ಕೊಂಡವ್ರಿಗೆ ಯಾರಿಗೂ ಕೂಡ ಈ ಯೋಜನೆ ಬರಲ್ಲ ಅಂತಕ್ಕಂಥದ್ದು ತಾವೆಲ್ಲೂ ಕೂಡ ಅರ್ಥಕೊಬೇಕಾಗ್ತದೆ. ಕೂಡಲೇ ನೀವು ಇಮಿಡಿಯೇಟ್ ಆಗಿ ಅದೊಂದು ಕೆಲಸವನ್ನ ಮಾಡಬೇಕು. ತಮ್ಮ ಅಕೌಂಟ್ ಬಂದಿರತಕ್ಕಂಥ ಅಕೌಂಟ್ ಕೂಡ ಏನು ಡೆತ್ ಆಗಿರುವಂತವ್ರು ಅಕೌಂಟ್ ಏನಾದ್ರು ಹಣ ಬಂದಿದ್ರೆ ಅದು ಸರ್ಕಾರಕ್ಕೆ ರೀಫಂಡ್ ಆಗುತ್ತೆ. ನಿಮ್ಗೆ ಯಾರು ಕೂಡ ಕುಟುಂಬದವ್ರಿಗೆ ಆ ಹಣ ಬರೋದಿಲ್ಲ. ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಯಾರು 5 ಜನ ಇದ್ರು 6 ಜನ ಇದ್ರು, ಒಬ್ರು ಬಿಟ್ಟೋಗಿದ್ದಾರೆ, ಇಲ್ಲ ಇಬ್ರು ಬಿಟ್ಟೋಗಿದ್ದಾರೆ, ಆಕಸ್ಮಿಕವಾಗಿ ಏನೋ ಕೈ ತಪ್ಪಿಂದನೋ ಇನ್ನೊಂದು ಆಗಿ ಕೈ ಬಿಟ್ಟಿದ್ದಾರೆ, ನಾವು ಕೂಡ ಕುಟುಂಬದ ಪಡಿತರ ಚೀಟಿ ಸೇರಿಸ್ಕೊಬೇಕು ಅಂತ ಹೇಳಿದ್ರೆ ಇವತ್ತು ಮಾರ್ಚ್ ತನಕ ಕೂಡ ನಿಮ್ಗೆ ಅವಕಾಶ ಇದೆ. ಮಾರ್ಚ್ ತಿಂಗಳ ತನಕ ನಿಮ್ಗೆ ಅವಕಾಶ ಇದೆ. ಯಾರಾದ್ರೂ ಕುಟುಂಬದಲ್ಲಿ ಬಿಟ್ಟೋಗಿರೋರಿದ್ರೆ ಅವರು ತಾವು ಸೇರಿಸ್ಕೊಳ್ಲಿಕ್ಕೆ ಅವಕಾಶ ಇದೆ. ಸೇರಿಸುವಂತ ಕೆಲಸವನ್ನ ತಾವು ಮಾಡ್ಕೊಳ್ಳಿ. ಮತ್ತೆ ಇನ್ನೇನಾದ್ರೂ ರೇಷನ್ ಕಾರ್ಡು BPL ಕಾರ್ಡ್ ಇಂದ APL ಕಾರ್ಡ್ ಆಗಿ ನಂದು ಪರಿವರ್ತನೆ ಆಗುತ್ತಿದೆ, ಅದರಿಂದ ನಮ್ಗೆ BPL ಕಾರ್ಡ್ ಬೆನಿಫಿಟ್ ಸಿಗ್ತಿಲ್ಲ, ಹಾಸ್ಪಿಟಲ್ ಅಲ್ಲಿ ನಾನು ತೋರಿಸ್ಕೊಡ್ಲಿಕ್ಕೆ ಆಗ್ತಿಲ್ಲ ಅಂತಕ್ಕಂಥವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಕೂಡ ಅದನ್ನು ಕೂಡ ತಿಳಿಸಿ. ಕೆಲವು ಏನಾದ್ರೂ GST ಇಂದನೋ ಕೆಲವು ಇನ್ನೊಬ್ರು ಆದಾಯ ತೆರಿಗೆ ಪಾವತಿದಾರರು ಅಂತಾಗ್ಲೋ ಅಥವಾ 7 ಎಕರೆ ಜಮೀನು ಇರ್ತಕ್ಕಂಥವ್ರು ಇಂಥವ್ರದನ್ನ ಏನ್ ಮಾಡಿದ್ದಾರೆ BPL ಕಾರ್ಡ್ ಇಂದ APL ಕಾರ್ಡ್ಗೆ ಪರಿವರ್ತನೆ ಮಾಡಿದ್ದಾರೆ. ಇದು ಸರ್ಕಾರದ ಮಾನದಂಡ. ಇವತ್ತು ನೀವು ಯಾರಾದ್ರೂ ಟ್ಯಾಕ್ಸ್ ಕಟ್ಟೋರಿದ್ರೆ, ಎಲ್ಲೊಂದು ಕಾರ್ ತಗೊಳೋರಿದ್ರೆ, ಅಥವಾ ಇನ್ಯಾರಾದ್ರೂ ಮನೆ ಕಟ್ಲಿಕ್ಕೆ ಸಾಲ ಮಾಡೋರಿದ್ರೆ, ಅಥವಾ 7 ಎಕರೆ ಜಮೀನು ಇರ್ತಕ್ಕಂಥವ್ರು ನಿಮ್ಮ ಕುಟುಂಬದ ಪಡಿತರ ಚೀಟಿಯಲ್ಲಿದ್ರೆ ಇದರ ಒಂದು ಮುನ್ನೆಚ್ಚರಿಕೆಯಾಗಿ ತಾವೇನು ಮಾಡಬಹುದು ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಬೇಕಾಗ್ತದೆ. ನೀವು ಯಾರಾದ್ರೂ ಸಾಲ ಮಾಡೋರಿದ್ರೇನೋ ಅಥವಾ ಇನ್ನೇನಾದ್ರೂ ಕಾರ್ ತಗೊಳ್ಳೋರಿದ್ರೇನೋ ನೀವೇನ್ ಮಾಡಬೇಕು, ಮುಂಚಿತವಾಗಿ ಆ ಕುಟುಂಬದ ಪಡಿತರ ಚೀಟಿಯಿಂದ ತಾವು ಹೊರಗಡೆ ಹೋಗ್ಬೇಕು, ಡಿಲೀಟ್ ಮಾಡಿಸ್ಕೊಳ್ಳಿ. ಸ್ವಯಂ ಘೋಷಣಾ ಪತ್ರವನ್ನು ಕೊಡೋದ್ರ ಮೂಲಕ ಆ ಕುಟುಂಬದ ಪಡಿತರ ಚೀಟಿಯಿಂದ ನೀವು ಹೊರಗಡೆ ಹೋದ್ರೆ ಉಳಿದಿರ್ತಕ್ಕಂಥ ಕುಟುಂಬದ ಸದಸ್ಯರಿಗೆ ಆ ಒಂದು ರೇಷನ್ ಬರುವಂತ ವ್ಯವಸ್ಥೆ ಜಾರಿ ಆಗ್ತದೆ. ಆ ಒಂದು ಯೋಜನೆಯನ್ನ ತಾವು ಬೇರೆಯವರೆಲ್ಲ ಪಡ್ಕೊಬಹುದು. ಅರ್ಥ ಆಯ್ತಲ್ವಾ ನಿಮ್ಗೆ ಎಲ್ರಿಗೂ? ಏನಾದ್ರೂ ಆತರ ಆಗಿದ್ರೆ ತಾವು ದಯವಿಟ್ಟು ತಿಳಿಸ್ಕೊಡಿ. ಇವತ್ತು ಅನ್ನಭಾಗ್ಯ ಯೋಜನೆ ಸಮರ್ಪಕವಾಗಿ ತಿಪ್ಪೂರು ಗ್ರಾಮ ಪಂಚಾಯತಿಯಲ್ಲಿ ಅನುಷ್ಠಾನ ಆಗಿದೆ ಅಂತ ಭಾವಿಸ್ಬೋದಲ್ವಾ? ಕೈ ಎತ್ತಿ ಎಲ್ರಿಗೂ ರೇಷನ್ ಬರ್ತಿದ್ಯಾ? ಖುಷಿ ಇದೆಯಲ್ವಕ್ಕ? ಥ್ಯಾಂಕ್ ಯು. ಅದೇ ರೀತಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನ ಸರ್ಕಾರ ಇವತ್ತು 2,000 ರೂಪಾಯಿ ಪ್ರತಿ ಮಾಹಿತಿಯನ್ನ ಇವತ್ತು ಪ್ರತಿ ಮನೆ ಯಜಮಾನಿಗೆ ಕೊಡ್ತಕ್ಕಂತ ಒಂದು ವ್ಯವಸ್ಥೆ, ಒಂದು ಯೋಜನೆ ಜಾರಿಗೆ ತಂದಿದೆ. ಇವತ್ತು 2,000 ರೂಪಾಯಿ ನಿಮ್ಗೆ ಏನಕ್ಕೆ ಕೊಡ್ತಿದ್ದಾರೆ, ಯಾಕೆ ಮನೆ ಯಜಮಾನಿಗೆ ಕೊಡಬೇಕು, ಈ ಒಂದು ಆಲೋಚನೆ ಸರ್ಕಾರಕ್ಕೆ ಯಾಕೆ ಬಂತು, ಇದರಿಂದ ಮನೆ ಅದು ಏನಾಗ್ತಿದೆ ಅಂತಕ್ಕಂಥದ್ದು ಕೂಡ ತಿಳ್ಕೊಬೇಕಾಗ್ತದೆ. ಇವತ್ತು ಯಾರು ರೇಷನ್ ಕಾರ್ಡ್ ಅಲ್ಲಿ ಮನೆ ಯಜಮಾನಿ ಇರ್ತಾರೋ ಅವರು ಮಾತ್ರ ಗೃಹಲಕ್ಷ್ಮಿ ಹಣವನ್ನು ತಗೊಳ್ಳಿಕ್ಕೆ ಸಾಧ್ಯ. ಅವರು ಮಾತ್ರ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಿರ್ತಾರೆ. ಅದನ್ನ ತಾವು ಮೊದಲನೇದಾಗಿ ಅರ್ಥ ಮಾಡ್ಕೊಬೇಕು. ಅತ್ತೆಗೆ ಬರ್ತಿದ್ರೆ ಸೊಸೆಗೆ ಬರಲ್ಲ, ಸೊಸೆ ಯಜಮಾನಿ ಆಗಿದ್ರೆ ಅತ್ತೆಗೆ ಬರಲ್ಲ. ಇದನ್ನ ತಾವು ಕೂಡ ಅರ್ಥ ಮಾಡ್ಕೊಬೇಕಾಗ್ತದೆ.
ಇವತ್ತು ಪ್ರತಿ ಮಹಿಳೆಯ 2,000 ರೂಪಾಯಿ ದೊಡ್ಡಬಳ್ಳಾಪುರಕ್ಕೆ ಸೀಮಿತವಾಗಿ ಯೋಚನೆ ಮಾಡೋದಾದ್ರೆ 62,838 ಜನ ಮಹಿಳೆಯರಿಗೆ ಇವತ್ತು ಪ್ರತಿ ತಿಂಗಳು 2,000 ರೂಪಾಯಿ ಬರ್ತಿದೆ. ಇದಕ್ಕೆ ಸರ್ಕಾರ 24 ಕಂತುಗಳಲ್ಲಿ ಇಲ್ಲಿವರೆಗೂ ಎಷ್ಟು ಬರ್ಸಿದ್ದಾರೆ ಗೊತ್ತಾ? 276 ಕೋಟಿ ಹಣವನ್ನ ದೊಡ್ಡಬಳ್ಳಾಪುರ ತಾಲೂಕಿಗೆ ಬರ್ಸಿದ್ದಾರೆ. ಸರ್ಕಾರ ಬರ್ಸಿರ್ತಕ್ಕಂಥ ಮೊತ್ತ ಎಷ್ಟು? 276 ಕೋಟಿ ಹಣವನ್ನ ಇವತ್ತು ಸರ್ಕಾರ ಬರ್ಸಿದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ. ಆಮೇಲೆ ತಮಗೆ ಯಾರಿಗಾದ್ರೂ ಮೆಸೇಜ್ ಬಂದಿಲ್ಲ ಮೊಬೈಲ್ಗೆ, ನನಗೆ ಹಣ ಬಂದಿಲ್ಲ ಅಂತ ಹೇಳಿ ತಾವು ಭಾವಿಸೋದು ಬೇಡ. ಕೆಲವು ಕಡೆ ನೆಟ್ವರ್ಕ್ ಸಮಸ್ಯೆಯಿಂದ ಕೂಡ ನಿಮ್ಗೆ ಮೆಸೇಜ್ ಬರೋದಿಲ್ಲ. ಈಗ ರತ್ನಮ್ಮಕ್ಕೆ ಮೆಸೇಜ್ ಬಂದಿರ್ತೈತೆ, ಗಂಗರತ್ನಮ್ಮನ ಮೆಸೇಜ್ ಬಂದಿರಲ್ಲ, ಇಬ್ರು ಜೊತೆಗಿರ್ತಾರೆ. ನಿನಗೆ ಬಂತು, ನನಗೆ ಬರ್ಲಿಲ್ಲ, ಆ ಅಲ್ಲೇ ಸ್ಟಾರ್ಟ್ ಮಾಡ್ಕೊಂತಾರೆ, ನನಗೆ ಗೃಹಲಕ್ಷ್ಮಿ ಹಣ ಈ ತಿಂಗಳು ಬಂದಿಲ್ಲ ಅಂತ. ಆ ರೀತಿ ತಾವು ಯಾರು ಕೂಡ ಭಾವಿಸೋದು ಬೇಡ. ಪ್ರತಿಯೊಬ್ಬರಿಗೂ ಕೂಡ DBT ಮುಖಾಂತರ ಪ್ರತಿಯೊಬ್ಬರ ಖಾತೆಗೆ ಕೂಡ ಹಣ ಜಮೆ ಆಗಿರುತ್ತೆ. ತಾವು ಯಾರು ಮೆಸೇಜ್ ಬಂದಿಲ್ಲ ಅಂದಿದ ತಕ್ಷಣ ಆ ರೀತಿ ಭಾವಿಸೋದು ಬೇಡ. ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗಿ ನಿಮ್ಮ ಪಾಸ್ಬುಕ್ ಅನ್ನ ಎಂಟ್ರಿ ಮಾಡಿಸಿ ನಿಮಗೆ ಅಕೌಂಟ್ಗೆ ಹಣ ಬಂದಿರ್ತಕ್ಕಂಥದ್ರ ಬಗ್ಗೆ ನಿಮ್ಗೆ ಖಾತ್ರಿ ಆಗ್ತದೆ. ನೀವು ಇಲ್ಲಿ ಯಾರಾದ್ರೂ ಇದ್ರೂ ಕೂಡ ಇಲ್ಲಿ ಚೆಕ್ ಮಾಡಿ ಹೇಳ್ತಾರೆ ನನಗೆ ಹಣ ಬಂದಿಲ್ಲ ಅಂತಂದ್ರೆ, ನೀವು ನಿಮ್ಮ ರೇಷನ್ ಕಾರ್ಡ್ ಕೊಟ್ಟರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಂದಿರತಕ್ಕಂಥ ಜಯಲಕ್ಷ್ಮಿ ಮತ್ತು ಅವರ ಸ್ನೇಹಿತರಿಗೆ ಏನ್ ಬಂದಿದ್ದಾರೆ ಅವರು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕಿ ಇಲ್ಲೇ ಸ್ಥಳದಲ್ಲೇ ಚೆಕ್ ಮಾಡಿ ಹೇಳ್ತಾರೆ ಬಂದಿದೆಯೋ ಇಲ್ಲೋ ಅಂತ. ತಾವು ಕೂಡ ಆ ಒಂದು ಯೋಜನೆಯನ್ನು ಕೂಡ ಉಪಯೋಗಿಸ್ಕೊಬೇಕು. ಯಾರು ಫಲಾನುಭವಿಗಳಿದ್ದೀರಾ ಅವರು ವಂಚಿತರಾಗಬಾರ್ದು. ಗೃಹಲಕ್ಷ್ಮಿ ಹಣವನ್ನು ಕೂಡ ಪ್ರತಿಯೊಬ್ಬರು ಕೂಡ ತಗೊಳ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು. ಇನ್ನು GST ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ ಯಾರಾದ್ರೂ ರಿಜೆಕ್ಟ್ ಆಗಿದ್ರೆ, ನಿಜವಾಗ್ಲೂ GST ಮಾಡಿಸಿ ಆಗಿದ್ರೆ, ನಿಜವಾಗ್ಲೂ ಟ್ಯಾಕ್ಸ್ ಕಟ್ಟಿ ಆಗಿದ್ರೆ ಅದನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೊರತುಪಡಿಸಿನೂ ಕೂಡ ಬರ್ತಿದೆ ಅನ್ನೋದಾದ್ರೆ ತಾವು GST ಇಂಡಸ್ಟ್ಮೆಂಟ್ ಅನ್ನ, ಆದಾಯ ತೆರಿಗೆ ಇಂಡಸ್ಟ್ಮೆಂಟ್ ಅನ್ನ ತಂದು ಸಂಬಂಧಪಟ್ಟ ನಮ್ಮ ಆಹಾರ ಇಲಾಖೆ ಕೊಟ್ರೆ ಅವರು ಅದನ್ನು ಸರಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ. 2,000 ರೂಪಾಯಿ ಎಲ್ರಿಗೂ ಬರ್ತಿದ್ಯಾ? ಬರ್ತಿದ್ಯಾ 2,000 ರೂಪಾಯಿ ಎಲ್ರಿಗೂ? ಖುಷಿ ಇದೆಯಾ ಅಕ್ಕ? ಈಗ ಈ ಸರ್ಕಾರದ ಶಕ್ತಿ ನೀವೇ, ಯಾಕೆಂದ್ರೆ ಆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಮ್ ಕೈಗೇನೆ, ಹೌದಲ್ವಾ? ಇವತ್ತು 2,000 ರೂಪಾಯಿ ಬಂದಿರೋದ್ರಿಂದ ನೀವು ಏನೆಲ್ಲ ಇವತ್ತು ದಿನಸಿ ಇರ್ಬೋದು, ಮಕ್ಕಳಿಗೆ ಹಬ್ಬದ ಬಟ್ಟೆ ಇರ್ಬೋದು, ಯಜಮಾನ್ರ ಮೇಲೆ ನೀವು ಡಿಪೆಂಡ್ ಆಗಿದ್ದೀರಾ. ಅಣ್ಣ ತಮ್ಮಂದಿರೇ ಬರ್ಬೇಕು, ಅವ್ರಿಗೆ ಸಂಬಳ ಬರ್ಬೇಕು, ಈ ತಿಂಗಳು ಸಂಬಳ ಬಂದ್ಮೇಲೆ ನಾನು ರೇಷನ್ಗೆ ಹೋಗ್ಬೇಕು, ಬಟ್ಟೆ ತರಬೇಕು, ಇಲ್ಲ ತರಕಾರಿ ತರಬೇಕು, ಮಕ್ಕಳು ಫೀಸ್ ಕಟ್ಟಬೇಕು ಅಂತ ಯೋಚನೆ ಮಾಡ್ತೀರಾ? ಏನಿಲ್ಲ ತಾನೆ. ಇವತ್ತು ನನ್ನ ಗೃಹಲಕ್ಷ್ಮಿ ಖಾತೆ ಹಣದಲ್ಲಿ ದುಡ್ಡಿದೆ, ಅದರಲ್ಲೇ ನಾನು ಇದೆಲ್ಲವನ್ನು ಕೂಡ ಮಾಡ್ಕೊಬೇಕು ಅಂತಕ್ಕಂಥ ಆರ್ಥಿಕ ಸ್ಥೈರ್ಯ ಈ ಸರ್ಕಾರ ನಿಮ್ಗೆ ಕೊಟ್ಟಿದೆ. ಇವತ್ತು ಆರ್ಥಿಕ ಒತ್ತಡ ಕಡಿಮೆ ಆಗಿದೆ ತಾನೆ, ನಿಮ್ಮ ಕುಟುಂಬದ ಆರ್ಥಿಕ ಒತ್ತಡ. ಇವತ್ತು ನೀವು ಅದಕ್ಕೆಲ್ಲದಕ್ಕೂ ಕೂಡ ಉಪಯೋಗಿಸ್ಕೊಬಹುದು. ನಿಜವಾಗ್ಲೂ ಆರ್ಥಿಕ ಭದ್ರತೆಯನ್ನು ಈ ಸರ್ಕಾರ ಕೊಟ್ಟಿದೆ, ಅದನ್ನ ನೀವು ಯೋಚನೆ ಮಾಡಬೇಕಾಗ್ತದೆ. ಅದೇ ರೀತಿ ಇವತ್ತು ಗೃಹ ಜ್ಯೋತಿ ದೊಡ್ಡಬಳ್ಳಾಪುರದಲ್ಲಿ ಇವತ್ತು 91,000 ಮೀಟರ್ ಫ್ರೀ ಬರ್ತಿದೆ. ಎಲೆಕ್ಟ್ರಿಸಿಟಿ ಬಿಲ್, KEB ಬಿಲ್ಲು ನಗರ ಮತ್ತು ಗ್ರಾಮಾಂತರ ಎರಡೂ ಸೇರಿ 91,000 ಕುಟುಂಬಗಳು ಇವತ್ತು KEB ಬಿಲ್ ಯಾರು ಕಟ್ತಿಲ್ಲ. ಇಲ್ಲಿ ಯಾರಾದ್ರೂ KEB ಬಿಲ್ ಕಟ್ಟೋರಿದ್ದೀರಾ? ಕಟ್ತಾ ಇದ್ದೀರಾ? ಎಷ್ಟು ಕಟ್ತಿದ್ದೀರಾ? ಸರ್ ಈ ತಿಂಗಳಲ್ಲಿ ಒಟ್ಟು 651 ರೂಪಾಯಿ ಬಂದಿದೆ ಸರ್. ಹಿಂದಿನ ತಿಂಗಳು ಎಷ್ಟು ಕಟ್ಟಿದ್ರಿ? ಕಟ್ಟಿಲ್ಲ ಸರ್, 3 ತಿಂಗಳಿಂದ ನಾನು ಕಟ್ಟಲೇ ಇಲ್ಲ. ಈಗ ನಿಮ್ಗೆ ಏನಾಗ್ತಿದೆ, ನಿಮ್ಗೆ 200 ಯೂನಿಟ್ಗಳ ತನಕ ಫ್ರೀ ಇದೆ. ಅಪ್ ಟು 200 ಯೂನಿಟ್ ತನಕ ನಿಮ್ಗೆ KEB ಬಿಲ್ ಫ್ರೀ ಇದೆ. ಹೇಳ್ತೀನಿ. ಆಮೇಲೆ ನಿಮಗೆ 400 ರೂಪಾಯಿ ಅಂತ ಹೇಳಿ ಒನ್ ಟೈಮ್ ಡೆಪಾಸಿಟ್ ತಗೊಂಡಿದ್ದಾರೆ. ಕೆಲವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ 2023 ಸರ್ಕಾರ ಜಾರಿಗೆ ಬಂದ ಮೇಲೆ ಈ ಯೋಜನೆಯನ್ನ ಘೋಷಣೆ ಮಾಡಿದ ಮೇಲೆ ಬಿಲ್ಲೇ ಕಟ್ಟಕ್ ಹೋಗಿಲ್ಲ. ಒನ್ ಟೈಮ್ 400 ರೂಪಾಯಿಯನ್ನ ಫ್ರೀ ಡೆಪಾಸಿಟ್ ಅಂತ ಕಟ್ಟಬೇಕು ಒನ್ ಟೈಮ್, ಮತ್ತೆ ಕಟ್ಟೋ ಆಗಿಲ್ಲ. ಕೆಲವರು ಏನ್ ಮಾಡಿದ್ದಾರೆ, ಸರ್ಕಾರ ಫ್ರೀ ಮಾಡಿದೆ ನಾನು ಯಾಕೆ ಕಟ್ಟಬೇಕು ಅಂತ ಹೇಳಿ ಕಟ್ಟಿಲ್ಲ. ಅದೇನಾಗ್ತಿದೆ, ನಿಮ್ಗೆ ಪ್ರತಿ ತಿಂಗಳು ಅದು ನಿಮ್ಗೆ ರಿಪೀಟ್ ಆಗ್ತಾ ಇರುತ್ತೆ, ನಿಮ್ಗೆ ಬಾಕಿ ಬರ್ತಾ ಇರುತ್ತೆ. ಅದನ್ನು ಹೊರತುಪಡಿಸಿ ಹೇಳ್ತೀನಿ, ಅದನ್ನು ಹೊರತುಪಡಿಸಿ ಕೂಡ ಸಮಸ್ಯೆಗಳಾಗಿದ್ರೆ ತಾವು ದಯವಿಟ್ಟು ತಿಳಿಸಿ. KEB ಅವರು ಅದನ್ನ ನೋಟ್ ಮಾಡ್ಕೊಳ್ತಾರೆ. ಕೆಲವರು ಮೀಟರ್ ರೀಡಿಂಗ್, ಕೆಲವರು ಹಳೆಯ ಮೀಟರ್ ಇರ್ತವೆ, ಹೊಸ ಮೀಟರ್ ಬದಲಾಯಿಸಿರೋದಿಲ್ಲ. ಆ ರೀತಿ ಕೆಲವೊಂದು ಸಮಸ್ಯೆಗಳಾಗಿರ್ತಕ್ಕಂಥದ್ದನ್ನ ನಮ್ಮ KEB ಅವರು ನಿಮಗೆ ಸರಿಪಡಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡಿಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಯೋಜನೆಯನ್ನು ಜಾರಿ ತಂದಂತ ಸಂದರ್ಭದಲ್ಲಿ 1-2 ನ್ಯೂನತೆಗಳು ಇದ್ದೇ ಇರ್ತವೆ. ಎಲ್ಲ ಸರಿ ಇದೆ ಅಂತ ಹೇಳಲಿಕ್ಕಾಗಲ್ಲ. 365 ದಿನ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯನಾ? ನಾವು ಇರ್ತೀವ? ಇಲ್ವಲ್ಲ.
ಅದೇ ರೀತಿ ಆಗಿರ್ತಕ್ಕಂಥ ನ್ಯೂನತೆಗಳನ್ನ, ಸಮಸ್ಯೆಗಳನ್ನ, ಲೋಪದೋಷಗಳನ್ನ ಸರಿಪಡಿಸ್ಕೊಡ್ಲಿಕ್ಕೆ ಅಂತಾನೆ ನಾವು ಬಂದಿದ್ದೀವಿ. ತಾವು ದಯವಿಟ್ಟು ಅದನ್ನ ತಿಳಿಸ್ಕೊಡಿ. ನಿಮ್ದು ಏನೋ ಇದೆ ಅದನ್ನು ಕೂಡ ಸರಿಪಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಕೊಡ್ತೀವಿ. ಅದೇ ರೀತಿ ಇವಾಗ ಶಕ್ತಿ ಯೋಜನೆ ಅಡಿ ಬಸ್ಸಲ್ಲಿ ನೀವೆಲ್ಲರೂ ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಿದ್ದೀರಲ್ವಾ? ನಿಮ್ ಖುಷಿ ಹೇಳ್ಕೊಬೇಕಲ್ವ ನೀವು? ಈಗ ನೋಡಿ, ಉದಾಹರಣೆಗೆ 1 ಮೀಟರ್ ಬರ್ತಿಲ್ಲ, ಯಾಕ ಸೌಂಡ್ ಮಾಡಿದ್ರು. ಇನ್ 99 ಜನ ಖುಷಿ ಇರ್ತಕ್ಕಂಥ ಸೌಂಡ್ ಮಾಡ್ಬೇಕಲ್ಲ, ಬರೀ ನೋವು ಸೌಂಡ್ ಹಾಕ್ಬಾರ್ದು, ಯಾವಾಗ್ಲೂ ಖುಷಿನೂ ಸೌಂಡ್ ಹಾಕ್ಬೇಕು. ನಾನು ಹೇಳ್ತೀನಿ, ಅರ್ಥ ಆಗ್ತೀನಿ, ನನ್ನ ದಾಟಿ ನಾವೇನು ನಿಮ್ಮಿಂದ ಅಪೇಕ್ಷೆ ಪಡ್ತಿದೀವಿ ಅಂತ ನೀವು ಖುಷಿಯನ್ನು ಹೇಳ್ಕೊಬೇಕಲ್ವಾ? ಇವತ್ತು ಶಕ್ತಿ ಯೋಜನೆಯನ್ನು ಕೊಟ್ಟ ಮೇಲೆ ನಮ್ಮ ತಾಯಿಯಂದ್ರೆ ನೀವೆಲ್ಲರೂ ಕೂಡ ಹಿಂದೆಯಿಂದ ಕೂಡ ಒಂದು ದೇವಸ್ಥಾನಗಳ ಭೇಟಿ ಕೊಡಬೇಕು. ಪಾರಂಪರಿಕವಾಗಿ ನಮ್ಮ ಭಾವನೆಗಳು ಏನಿದೆ, ಧರ್ಮ ಪವಿತ್ರ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡಬೇಕು. ಕೆಲವೊಬ್ರು ನಾವು ಗುಡಿ ಕೈಗಾರಿಕೆಯನ್ನು ಮಾಡ್ತಕ್ಕಂಥವ್ರು ಬೆಳಿಗ್ಗೆ ಹೋಗಿ ನಗರ ಪ್ರದೇಶದಲ್ಲಿ ಮಾರಾಟ ಮಾಡಿಕೊಂಡು ಸಾಯಂಕಾಲ ಮನೆಗೆ ವಾಪಸ್ ಹಾಕ್ಬೇಕು ಅಂತ ಹೇಳಿ ನಿಮ್ಗೆ ಅದರಿಂದ ಅನುಕೂಲ ಆಗ್ಲಿ, ಆಕೆ ಸ್ವಾವಲಂಬನೆಯ ಬದುಕನ್ನ ಕಟ್ಕೊಳ್ಳಿ ಹೆಣ್ಮಕ್ಳು ಅಂತ ಹೇಳಿ ಸರ್ಕಾರ ಇವತ್ತು ಸ್ವಾವಲಂಬಿಯವನ್ನ ಜೀವನವನ್ನ ಹೆಣ್ಮಕ್ಳು ನಡೆಸಲಿ ಅಂತ ಹೇಳಿ ಇವತ್ತು ಶಕ್ತಿ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಶಕ್ತಿ ಯೋಜನೆ ಆದ್ಮೇಲೆ ತಾವು ಕೆಲವರು ತಿಪ್ಪೂರಿಂದ ದೊಡ್ಡಬಳ್ಳಾಪುರ ಹೋಗಿರೋರಿದ್ದೀರಿ, ದೊಡ್ಡಬಳ್ಳಾಪುರದಿಂದ ಧರ್ಮಸ್ಥಳಕ್ಕೆ ಹೋಗಿರೋರಿದ್ದೀರಿ, ಕುಕ್ಕೆಗೆ ಹೋಗಿರೋರಿದ್ದೀರಿ, ಶಾರದಾಪೀಠಕ್ಕೆ ಹೋಗಿರೋರಿದ್ದೀರಿ. ನಿಮ್ಗೆ ಸಂತೋಷ ಇದೆಯಲ್ವಾ? ನಿಮ್ಮ ಆಸೆಗಳನ್ನ, ಬಯಕೆಗಳನ್ನ ಈಡೇರಿಸ್ಕೊಂಡ್ರಲ್ವಾ? ಅದರಿಂದ ನಿಮ್ಗೆ ತೃಪ್ತಿ ಇದೆಯಲ್ವಾ? ಇವತ್ತು ಎಷ್ಟೋ ಜನ ತನ್ನ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡ್ಲಿ, ನನ್ನ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಸಿಗ್ಲಿ ಅಂತೇಳಿ ಪವಿತ್ರ ಕ್ಷೇತ್ರಗಳಲ್ಲಿ ಹೋಗಿ ಆರ್ಕೆ ಮಾಡ್ಕೊಂಡ್ ಬಂದಿರೋರಿದ್ದಾರೆ. ಆರ್ಕೆ ಒತ್ಕೊಂಡ ಮೇಲೆ ತಿರ್ಗಾ ತೀರಿಸ್ಬೇಕಲ್ಲ. ಆಗ ಯೋಚನೆ ಮಾಡ್ತಿದ್ರು, ತಿರ್ಗಾ 500, 1000, 2000 ಖರ್ಚಿಡ್ಬೇಕಲ್ಲ. ಟಿಕೆಟ್ ದರ ಇತ್ತು, ಇವತ್ತು ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು, ಇವತ್ತು ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣವನ್ನ ಮಾಡ್ತಿದ್ದೀರಿ. ನಿಮ್ಗೇನಾದ್ರೂ ಆಧಾರ್ ಕಾರ್ಡ್ ತೋರಿಸಿದ್ರು ಕೂಡ ನಿಮ್ಗೇನಾದ್ರೂ ಅಡ್ಡಿಪಡಿಸ್ತಿದ್ದಾರೆ, ಹೆಣ್ಮಕ್ಳು ಬಸ್ಸಲ್ಲಿ ಹತ್ತಿಸಿದ್ರೆ ಏನಾದ್ರೂ ಕಂಡಕ್ಟರ್, ಡ್ರೈವರ್ ನಿಮಗೆ ಅನುಚಿತವಾಗಿ ವರ್ತಿಸ್ತಿದ್ದಾರೆ, ನಿಮ್ಗೆ ಯೋಜನೆ ತಂದ್ಮೇಲೆ ತೊಂದರೆ ಆಗ್ತಿದ್ರೆ ತಾವು ಇಲ್ಲಿ ಹೇಳ್ಕೊಬಹುದು. ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ, ಆ ಎಲ್ಲಾ ಅಧಿಕಾರಿಗಳು ಕೂಡ ಎಲ್ಲ ನಮ್ಮ ಅಣ್ಣ ಬಂದಿದ್ದಾರೆ. ಅವ್ರೇನ್ ಮೇಲೆಯಿಂದ ಬಂದಿದ್ದಾರಾ? ಅವರು ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೆ ಎಕ್ಸಾಮ್ ಪರೀಕ್ಷೆಯನ್ನು ಬರೆದು ಇವತ್ತು ಸರ್ಕಾರಿ ಉದ್ಯೋಗ ಸಿಕ್ಕಿದೆ. ಅವರು ಕೂಡ ಎಲ್ಲ ಇಲಾಖೆಯವರು ಕೂಡ ಆಗಮಿಸಿ ಅವರು ಯೋಜನೆಯನ್ನ ಸಮರ್ಪಕವಾಗಿ ಅನುಷ್ಠಾನ ಆಗುವುದಕ್ಕೆ ಸಂಪೂರ್ಣ ಅವರ ಸಹಕಾರ ಇದೆ. ಅವರ ಸಹಕಾರದಿಂದ ಮಾತ್ರ ಈ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಯಾವುದೇ ಸರ್ಕಾರಗಳು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವರ ಸಹಕಾರ ಅತ್ಯಂತ ಪ್ರಮುಖವಾಗಿರುವಂತದ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಎಲ್ಲ ಇಲಾಖೆನೂ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಏನಕ್ಕ ಇವತ್ತು ಸರ್ಕಾರ ತಂದಿರ್ತಕ್ಕಂಥ ಈ ಪಂಚ ಗ್ಯಾರಂಟಿಗಳ ಬಗ್ಗೆ, ಈ ರಾಜ್ಯದಲ್ಲಿ ಮಾತ್ರ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ರು, ಇವತ್ತು ದೇಶದಲ್ಲಿ ಇವತ್ತು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಿದ್ದಾರೆ. ಇವತ್ತು ಯಾರು ಟೀಕೆಯನ್ನ ಮಾಡಿದ್ರು, ಯಾರು ಗ್ಯಾರಂಟಿಗಳನ್ನ ವಿರೋಧವನ್ನ ಮಾಡಿದ್ರು, ವಿರೋಧ ಪಕ್ಷದವರು ಅವರೇ ಇವತ್ತು ಬೇರೆ ರಾಜ್ಯಗಳಲ್ಲೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರ್ತಿದ್ದಾರೆ. ಇವತ್ತು ಮಧ್ಯಪ್ರದೇಶದಲ್ಲಿ ತಂದಿದ್ದಾರೆ, ಹರಿಯಾಣ ತಂದಿದ್ದಾರೆ, ಡೆಲ್ಲಿಯಲ್ಲಿ ತಂದಿದ್ದಾರೆ, ಬೇರೆ ರಾಜ್ಯಗಳಲ್ಲೂ ಕೂಡ ಈ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರದ ನೇತೃತ್ವದ ಸರ್ಕಾರದಲ್ಲಿ ತಂದಿರತಕ್ಕಂತ ಯೋಜನೆಗಳನ್ನ ಮಾದರಿಯಾಗಿಟ್ಟುಕೊಂಡು ಇವತ್ತು ದೇಶಾದ್ಯಂತ ಈ ಒಂದು ಯೋಜನೆಗಳನ್ನ ಜಾರಿಗೆ ತರ್ತಿದ್ದಾರೆ. ಇವತ್ತು ನಮ್ಮ ಈ ಭಾಗದ ಕೆಲವರು ಮುಖಂಡರು, ಅನ್ಯ ಪಕ್ಷದವರು ವಿರೋಧವನ್ನ ಮಾಡ್ತಿದ್ರು, ಟೀಕೆಯನ್ನ ಮಾಡ್ತಿದ್ರು. ನಮ್ಮ ಹೆಣ್ಣು ಮಕ್ಕಳು ಸೋಮಾರಿಗಳಾಗ್ಬಿಟ್ರು, ದಿನ ಬೆಳಗ್ಗೆ ಬಸ್ಸಲ್ಲಿ ಪುಕ್ಕಟ್ಟೆ ಓಡಾಡ್ತಿದ್ದಾರೆ, ಬೇಕಾಬಿಟ್ಟು ಮನೆಯಲ್ಲಿ ಗಂಡಸರಿಗೆ ಊಟ ಬೇಯಿಸಾಗ್ತಿಲ್ಲ, ಈ ರೀತಿ ಎಲ್ಲ ಮಾತಾಡ್ತಾ ಇದ್ರು. ಯಾರು ಯೋಜನೆಗಳನ್ನ ಬಗ್ಗೆ ಟೀಕೆಯನ್ನ ಮಾಡ್ತಾರೆ, ಯಾರು ವಿರೋಧವನ್ನು ಮಾಡಿದ್ರು ಮೈಕಿಟ್ಕೊಂಡು, ಅವ್ರು ಹೆಂಗಸರು 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ತಗೊಂತಿರ್ತಾರೆ. ತಗೊಂತಿದಾರಲ್ವಾ? ಅವ್ರ ಹೆಸರು ಹೇಳೋದು ಬೇಡ. ದೊಡ್ಡಬಳ್ಳಾಪುರದಲ್ಲಿ ಒಬ್ರು ಮುಖಂಡರು ಮೈಕಲ್ ಮಾತಾಡ್ತಿದ್ರು, ಗ್ಯಾರಂಟಿಗಳ ಬಗ್ಗೆ ಹಾಸ್ಯ ಮಾಡ್ತಿದ್ರು, ಕೀಳರಿಮೆಯಿಂದ ಮಾತಾಡ್ತಿದ್ರು. ನಾವು ನಮ್ಮ ಕಮಿಟಿ ಸದಸ್ಯರು ಕೂಡ ನಾವು ಕೂಡ ಯೋಚನೆ ಮಾಡಿದ್ವಿ, ಏನಪ್ಪಾ ಈ ಮುಖಂಡ ಇಷ್ಟು ಜೋರಾಗಿ ಮಾತಾಡ್ತಾವಳೆ ಅಂತ. ಆಮೇಲೆ ನಮ್ಮ ಇಲಾಖೆ ಸಿಬ್ಬಂದಿ, ನಮ್ಮ ಇಲಾಖೆಯವ್ರ ಜೊತೆ ಚೆಕ್ ಮಾಡಿಸಿದ್ವಿ, ಇವ್ರು ಹೆಂಗಸರಿಗೆ ಹೋಗ್ತಿದೆಯಲ್ಲ ಗೃಹಲಕ್ಷ್ಮಿ ಹಣ ಚೆಕ್ ಮಾಡಿ ಅಂತ. ಅವ್ರು ಹೆಂಗಸರಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಹೋಗ್ತಾ ಇತ್ತು.
ಮಾತಾಡ್ಬೋದಾ? ಅಲ್ಲ, ಒಳ್ಳೇದನ್ನ ತಂದಿರೋದ್ರ ಬಗ್ಗೆ ಎಲ್ಲರೂ ಕೂಡ ನಾವು ಒಪ್ಕೊಬೇಕಲ್ಲ. ಒಳ್ಳೆ ಯೋಜನೆಯನ್ನು ಒಪ್ಕೊಳ್ಳೇಬೇಕಲ್ಲ. ಅವ್ರ ಮನೆಗೆ ಅಕ್ಕಿನೂ ಹೋಗ್ತಿತ್ತು, 2,000 ರೂಪಾಯಿ ಹಣ ಹೋಗ್ತಿದೆ, ಅಕ್ಕಿ ಹೋಗ್ತಿದೆ, ಅವ್ರ ಹೆಂಗಸರು ಬಸ್ಸಲ್ಲಿ ಓಡಾಡ್ತಾವ್ರೆ, ಅವ್ರ ಮನೆ ಕರೆಂಟ್ ಬಿಲ್ ಫ್ರೀ ಇದೆ. ಇಷ್ಟೆಲ್ಲ ಯೋಜನೆ ಪಡ್ಕೊಳ್ತಾ ಇರ್ತಕ್ಕಂಥ ವ್ಯಕ್ತಿ ತಾನು ಮೈಕ್ ಇಟ್ಕೊಂಡು ಮಾತಾಡ್ತಾನೆ, ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡ್ತಾನೆ, ಕೀಳರಿಮೆ ಮನೋಭಾವದಿಂದ ಮಾತಾಡ್ತಾನೆ. ಇವತ್ತು ಯಾವುದೇ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಜನರ ಪರವಾಗಿ, ಬಡವರ ಪರವಾಗಿ, ತುಳಿತಕ್ಕೊಳಗಾಗಿರ್ತಕ್ಕಂಥ ಪರವಾಗಿ ಯಾವುದೇ ಯೋಜನೆಗಳನ್ನ ತಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಪ್ಕೊಬೇಕಾಗ್ತದೆ. ಒಪ್ಕೊಬೇಕ ಬೇಡವಾ? ಒಳ್ಳೇದನ್ನು ಒಪ್ಕೊಳ್ಳೇಬೇಕಲ್ವಾ? ಇಲ್ಲಿ ಯಾರು ಕೂಡ ಹೆಚ್ಚಿಗೆ ವಿದ್ಯಾಭ್ಯಾಸ ಪದವೀಧರಿಲ್ಲ, ಡಾಕ್ಟರೇಟ್ ತಗೊಂಡಿರೋ ಬೇಕಾಗಿಲ್ಲ. ಒಳ್ಳೇದು ಕೆಟ್ಟದ್ದು ಅಂತ ಹೇಳಿದ್ರೆ ಡಾಕ್ಟರೇಟ್ ಬೇಕಾ? ಎಲ್ಲರೂ ಡಿಗ್ರಿ ಮಾಡ್ಬೇಕಾ? ಒಳ್ಳೇದು ಕೆಟ್ಟದ್ದು ಅಂತ ಹೇಳ್ಬೋದಲ್ಲ ತಾವೆಲ್ಲರೂ? ಆ ರೀತಿ ಯಾರು ಕೂಡ ಮುಂದಿನ ದಿನಗಳಲ್ಲಿ 5 ವರ್ಷಕ್ಕೊಂದ್ಸರಿ ಬರ್ತಕ್ಕಂಥ ಚುನಾವಣೆಗಳಲ್ಲಿ 100 ರೂಪಾಯಿ 200 ರೂಪಾಯಿ ಸೀರೆಗೆ ನಾವ್ಯಾರು ಕೂಡ ಆಸೆ ಪಡೋದು ಬೇಡ. ಸರ್ಕಾರ ಇವತ್ತು 2,000 ರೂಪಾಯಿ ಕೊಡ್ತಿದೆ, 500 ರೂಪಾಯಿ 4 ಸೀರೆ ತಗೊಳಕ್ಕಾಗಲ್ವಾ? ಆಗುತ್ತಾ ಇಲ್ರಮ್ಮ? ಇವತ್ತು ಪ್ರತಿ ಮನೆಗೆ 4ರಿಂದ 5,000 ರೂಪಾಯಿ ಹಣ ಇವತ್ತು ಸರ್ಕಾರದಿಂದ ಬರ್ತಿದೆ. ಇದರಿಂದ ನಿಮಗೆ ಆರ್ಥಿಕ ಸ್ಥೈರ್ಯವನ್ನು ತುಂಬಿರ್ತಕ್ಕಂಥ ಈ ಸರ್ಕಾರಗಳ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಮಾಡಬೇಕು.